ಹಾಯ್ ಹಲೋ ಸ್ನೇಹಿತರ, ಬೆಳಗಿನ ಶುಭೋದಯ ತಿಳಿಸ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಎಲ್ಲರೂ ಹೆಂಗಿದ್ದೀರಾ, ಎಲ್ಲರೂ ಚೆನ್ನಾಗಿರ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋ ಇವತ್ತು ಬೆಳಗ್ಗೆನೇ ರೈಡ್ ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ಫೈನಲಿ ಮೈ ಡ್ರೀಮ್ ರೈಡ್ ಅಂತಲೇ ಹೇಳ್ಬೋದು. ಲಡಾಖ್ ಪ್ಲಾನು ಫೈನಲಿ ಬ್ಯಾಂಗ್ಳೂರಿಂದ ನಾವು ಟ್ರೈನ್ಗೆ ನಮ್ಮ ಬೈಕ್ ಹಾಕ್ತಾಯಿದ್ದೀವಿ. ಈಗ ಬ್ಯಾಂಗ್ಳೂರ್ ಟು ಚಂಡೀಗಢ ಹಾಕ್ತಾಯಿದ್ದೀವಿ. ನಾವು ಮಂಡ್ಯ ಫ್ಲೈಟಲ್ಲಿ ಹೋಗ್ತಾ ಇರೋದು. ಸೊ ತುಂಬ ಪ್ಲ್ಯಾನ್ ಮಾಡಿದ್ವಿ ಎಲ್ಲೋ ಬೈಕ್ನ ರೆಂಟ್ ತಗೋಣ ಅಂತ. ಏನಕ್ಕೆ ನಮ್ಮ ಗಾಡಿಲೇ ಹೋಗೋದೇ ಒಂಥರ ಮಜಾ ಗುರು. ಸೊ ಅದಕ್ಕೆ ಬೈಕ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಈಗ ಸೀದಾ ಯಶವಂತಪುರ್ಗೆ ಹೋಗಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೆ ಹಾಕ್ತಾಯಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಬೈಕ್ನ ಯಾವ್ಯಾವ ಥರ ಪ್ಯಾಕ್ ಮಾಡ್ತಾರೆ, ಎಷ್ಟು ಕಾಸ್ಟ್ ಆಗುತ್ತೆ ಆ್ಯಂಡ್ ಯಾವ ಥರ ಸೇಫ್ಟಿ ತೊಗೊತಾರೆ ಅವರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಫೈನಲಿ ತುಮಕೂರಿಂದ ಬ್ಯಾಂಗ್ಳೂರು ಬೆಳಗ್ಗೆ ಒಂದು 8 ಗಂಟೆಗೆ ಬಿಟ್ವಿ ತುಮಕೂರನ್ನ. ಈಗ 400ದಲ್ಲಿದ್ದೀವಿ. ಸೀದಾ ಹೋಗಿ ಫ್ಯೂಯಲೆಲ್ಲ ಫುಲ್ಲು ಡ್ರೈವ್ ಮಾಡಬೇಕು. ಟ್ಯಾಂಕಲ್ಲಿ ಫ್ಯೂಯಲ್ ಇರಬಾರ್ದು, ಇಲ್ಲಾಂದರೆ ಟ್ರೈನ್ಗೆ ಹಾಕಲ್ಲ. ಮೇನ್ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ ಆ್ಯಂಡ್ ಯಾವ ಥರ ಅವ್ರು ಚಾರ್ಜಸ್ ಮಾಡ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ನಾವು ತುಂಬ ಪ್ಲ್ಯಾನ್ ಮಾಡಿದ್ವಿ, ಲೈಕ್ ಇಲ್ಲಿಂದಲೇ ಹೊಡಿಯೋಣ ಗಾಡಿನ ಅಂತ. ತುಂಬ ರಿಸ್ಕ್ ಇರುತ್ತೆ, ಯಾಕೆಂದರೆ ಇಲ್ಲಿಂದ ಹೋಗಿ ಟಯರ್ಡ್ ಆಗಿ ಮತ್ತೆ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಫ್ಲೈಟ್ ಬುಕ್ ಮಾಡ್ಕೊಂಡು ಬೈಕ್ನ ಟ್ರೈನ್ಗೆ ಹಾಕ್ತಾಯಿದ್ದೀವಿ. ತುಂಬ ನೋಡಿದ್ವಿ ಸೇಫ್ ಎಕ್ಸ್ಪ್ರೆಸ್ಸು, ವಿ ಟ್ರಾನ್ಸ್ಪೋರ್ಟು ಎಲ್ಲನೂ. ಬಟ್ ಕಾಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ ಕಂಪೇರ್ಡ್ ಟು ಟ್ರೈನಲ್ಲೂ ಕೂಡ ಏನು ಕಮ್ಮಿ ಇಲ್ಲ. ಪ್ರೈವೇಟ್ ಅಂತ ಒಂದಿದೆ ಮತ್ತು ನಾರ್ಮಲ್ ಗೌರ್ಮೆಂಟ್ ಇರುತ್ತೆ. ಪ್ರೈವೇಟಲ್ಲಿ ಒಂದು 7.5 ಏನೋ ಆಗುತ್ತೆ, ಬಟ್ ಸೇಫ್ಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವ ಥರ ಮಾಡ್ತಾರೆ, ಸೇಫು ಯಾವ ಥರ ಪ್ಯಾಕಿಂಗ್ ಮಾಡ್ತಾರೆ ಎಲ್ಲ ವೀಡಿಯೋನಿಗೆ ಅಪ್ಡೇಟ್ ಮಾಡ್ತೀನಿ. ನಾವೊಂದು ಲಡಾಖ್ ರೈಡ್ಗೆ ಆ ಎಕ್ಸ್ಪೆನ್ಸಸ್ನ ಬಜೆಟ್ ಪ್ಲಾನ್ ಮಾಡಿದ್ವಿ. ಆ ಬಜೆಟ್ಗಿಂತ ಮೀರಿ ಖರ್ಚಾಗ್ತಾಯಿದೆ ಗುರು. ಬೈಕ್ ಸರ್ವಿಸ್ಗೆ ಆಗ್ಬೋದು ಅಥವಾ ನನ್ನ ಶಾಪಿಂಗ್ ಆಗಿರ್ಬೋದು. ಬಿಕಾಸ್ 4 ವರ್ಷದ ಗಾಡಿ ಅಲ್ಲ, ಅಷ್ಟು ಖರ್ಚಿದ್ದೇ ಇರುತ್ತೆ. ಕಂಪ್ಲೀಟ್ ಈಗ ಕ್ಲಚ್ ಪ್ಲೇಟಿಂದ ಹಿಡಿದು ಟೈರು ಟ್ಯೂಬ್ಸ್ 2 ಹೊಸ್ದಾಕ್ಸಿದ್ದೀನಿ, ಫ್ರಂಟು ಬ್ಯಾಕು. ಆ್ಯಂಡ್ ಕ್ಲಚ್ ಪ್ಲೇಟು ಆ್ಯಂಡ್ ಇಂಜಿನ್ ಆಯಿಲು, ಸಪ್ರೇಟ್ ಸ್ವಿಚಸ್ಗಳು, ಬೋಲ್ಟ್ಗಳು, ಎಕ್ಸ್ಟ್ರಾ ಕ್ಲಚ್ ವೈರು ಮತ್ತು ಎಕ್ಸೈಟ್ ವೈರ್ 2 ಹಾಕ್ಸಿದ್ದೀನಿ. ಬಿಕಾಸ್ ಅಲ್ಲೇನಾದರೂ ಮಿಸ್ಸಾಗಿ ಕಟ್ಟಾದರೂ ಹಾಕೋಣೋ ಥರ. ಆ್ಯಂಡ್ ಬ್ರೇಕ್ ಪ್ಯಾಡ್ಸ್ ಕೂಡ ಎಲ್ಲ ಹೊಸ್ದಾಕ್ತೀನಿ. ಎಕ್ಸ್ಟ್ರಾ ಸೆಟ್ ಚೈನ್ ಲಿಂಕ್ ಲಾಕು ಎಲ್ಲ ತಗೊಂಡಿದ್ದೀನಿ. ಸೊ ನೋಡೋಣ. ಹಾಗೆ ಮೇನು ಚೈನ್ ಸ್ಪ್ರೇ 300 ಕಿಲೋಮೀಟರ್ಸ್ಗೆ ಒಂದ್ಸಲ ಚೈನ್ ಸ್ಪ್ರೇ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೆ ತುಮಕೂರಲ್ಲಿ. ಸೊ ಏನು ಅವಶ್ಯಕತೆ ಇಲ್ಲ, ಅಲ್ಲಿ ಹೋದಾಗ ಮಾಡಿಸ್ಬೇಕು. ನಿನ್ನೆ ಬಾಸ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಫುಲ್ ಕಂಪ್ಲೀಟ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೀದಾ ಬಾಸ್ಗೆ ಜೈ ಆಂಜನೇಯ ಅಂತ ಹೇಳ್ತಾ ನಾನೊಂದು ರೈಡ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೆ. ಅರ್ಲಿ ಮಾರ್ನಿಂಗೇ ಹೊರಡ್ಬೇಕಾಯ್ತು. ಸಾಟರ್ಡೇ ಹೋಗಿ ಪೂಜೆ ಮಾಡಿಸ್ಬೇಕಾಯ್ತು, ಬಟ್ ಫ್ರೈಡೇನೇ ಮಾಡಿಸ್ಬಿಟ್ಟೆ. ಏನಕ್ಕೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಹೊರಡ್ಬೇಕಾದ್ರೆ ಆಗಲ್ಲ ಅಂತ. ಅಷ್ಟು ಬೇಗ 5 ಗಂಟೆಗೆಲ್ಲ ಓಪನ್ ಇರಲ್ವಲ್ಲಪ್ಪ ಟೆಂಪಲ್ಲು. ನಿನ್ನೆ ನೈಟೇ ಎಲ್ಲ ಮುಗಿಸ್ಕೊಂಡೆ. ಈಗ ಸೀದಾ ಹೋಗಿ ಈ ಒಂದು ಲಡಾಖ್ ರೈಡ್ಗೆ ಏನೇನು ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಬೈಕಿಗೆ ಅಂದರೆ, ಬೈಕಿಗೆ ಆಲ್ಮೋಸ್ಟ್ ಏನೂ ಹಾಕ್ಸಿಲ್ಲ. ಲೈಟ್ಸ್ ಮಾತ್ರ ಎಕ್ಸ್ಟ್ರಾ ಲೈಟ್ ಹಾಕ್ಸಿದ್ದೀನಿ. ಆ ಲೈಟ್ ಕೂಡ ಅಲ್ಲಿ ಇರಬಾರ್ದು. ನನ್ನ ಫ್ರೆಂಡ್ ಕೂಡ ಹೇಳ್ದ ಲಾಸ್ಟ್ ವೀಕ್ ಅವ್ನು ಹೋಗಿದ್ದಾಳೆ ಲಡಾಖಿಗೆ. ಅಲ್ಲಿ ಬಾರ್ಡರ್ಸಲ್ಲೆಲ್ಲ ಈ ಥರ ಲೈಟ್ಸ್ಗಳನ್ನೆಲ್ಲ ಹಿಡಿತಿದ್ದಾರಂತೆ, ಹಿಡಿದ್ಬಿಟ್ಟು ಫೈನ್ ಹಾಕ್ತಿದ್ದಾರೆ. ಅವನೇನು ಮಾಡಿದ್ದಾನೆ, ಫೈನು ಕಟ್ಟಿ ಕೊನೆಗೆ ಪೊಲೀಸೇ ಸಜೆಸ್ಟ್ ಮಾಡಿದ್ದಾರೆ, ನೀನು ಅದಕ್ಕೊಂದು ಪೊಲೀಸೇ ಹೋಗ್ತಾರೆ ನೋಡಿ. ಆ ಲೈಟ್ಸಿಗೆ ಒಂದು ಸಾಕ್ಸ್ ಹಾಕೊಂಡು ಹೋಗು ಅಂತ ಹೇಳಿದ್ದಾರೆ ಅವರು. ಸೊ ಹಂಗೆ ಅವನು ಹಾಕೊಂಡೋಗಿ ಸಾಕ್ಸ್ನ ಎಲ್ಲೂ ಫೈನ್ ಕಟ್ಟಿಲ್ಲ. ಸೊ ನಮಗೂ ಅದೇ ಥರ ಪ್ಲಾನ್ ಹೇಳ್ಕೊಟ್ಟಿದ್ದಾನೆ. ಸೊ ಪ್ಲಾನ್ ಪ್ರಕಾರ ಎಲ್ಲ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ವಿತ್ ಎಮಿಷನ್ ಟೆಸ್ಟ್ ಎಲ್ಲ ಇಟ್ಟಿದ್ದೀನಿ. ಅದೇ ಹಿಡಿದ್ರೆ ಅದೊಂದು ಲೈಟ್ ಹಿಡಿಬೇಕು. ಶಾಪಿಂಗ್ ಏನೇನು ಅಂತ ಬಂದರೆ, ನಾನು ರೈಡಿಂಗ್ ಗೇರ್ಸ್ಗಳು ತಗೊಂಡೆ ಕಂಪ್ಲೀಟ್. ನನ್ನ ಹತ್ರ ಇದ್ದಿದ್ದು ಜಾಕೆಟ್ ಮಾತ್ರ ಇತ್ತು ಮತ್ತು ಹ್ಯಾಂಡ್ ಗ್ಲೌಸ್ ಇತ್ತು. ಪ್ಯಾಂಟ್ ತಗೊಂಡೆ, ಪ್ಯಾಂಟು ಮತ್ತು ಬೂಟ್ಸು ಎಲ್ಲ ರೈನಾಕ್ಸ್ದೇನೆ. ಬೂಟ್ಸ್ ಮಾತ್ರ ಇದು. ಆಮೇಲೆ ಇನ್ನೊಂದು ವಾಟರ್ ಬ್ಯಾಗ್, ಇದು ಹೈಡ್ರೇಷನ್ ಬ್ಯಾಗು, ಅದೊಂದು ಬ್ಯಾಗ್ ತಗೊಂಡೆ. ಅದು ಲೈಕ್ ತುಂಬ ರೈಡ್ಗಳು ಮಾಡ್ತಿರ್ತೀವಲ್ಲ, ಅಲ್ಲಿ ನೀರು ಕುಡಿಬೇಕು, ಬಾಡಿ ಡಿಹೈಡ್ರೇಟ್ ಆಗಬಾರ್ದಲ್ಲ. ಸೊ ಅದೊಂದು ಬ್ಯಾಗು. ಆಮೇಲೆ ಗೋಪುರ ಆಕ್ಸರೀಸು, ಇನ್ಸ್ಟಾ360 ಆಕ್ಸರೀಸು ಏನೇನೋ ತಗೊಂಡಿದ್ದೀನಿ. ತುಂಬ ಖರ್ಚು ಬಂದಿದೆ ಈ ಒಂದು ರೈಡಲ್ಲಿ. ಬಜೆಟ್ ನಾವೇನು ಟ್ರಿಪ್ ಪ್ಲಾನ್ ಮಾಡಿದ್ವಿ ಅದಕ್ಕಿಂತ ಮೀರಿ ಖರ್ಚಾಗ್ತದೆ ಇಲ್ಲ. ಯಾಕೆಂದರೆ
ಶಾಪಿಂಗ್ ಅರ್ಧ ಅದಕ್ಕೆ ಅರ್ಧ ಖರ್ಚಾಗ್ಬಿಟ್ಟಿದೆ. ನನ್ನ ಜೊತೆ ಹೇಮಂತ್ ಅಂತ ನಮ್ಮ ಏರಿಯಾ ಒಳಗನೆ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ ತಕ್ಷಣ ನಾನು ಬರ್ತೀನಿ ಅಂತ ಫುಲ್ಲು ಜೋಶಾಗಿ ಬಂದಿದ್ದಾರೆ. ಸೊ ಅವ್ರ ಜೊತೆ ನನ್ನ ಫ್ರೆಂಡ್ ಇನ್ನೊಬ್ರು ಶಶಾಂಕ್ ಅಂತ ಇದ್ದಾರೆ, ಶಶಾಂಕ್ ವೆನಗಂಡಿ ಅಂತ. ಅವರು ಲಾಕ್ಸ್ಗಳು ಮಾಡ್ತಾರೆ, ನೋಡಿರ್ತೀರ, ಸಿರಾದವರು. ಅವರು KTM ಡ್ಯೂಕ್ ಅಡ್ವೆಂಚರ್ ಬ್ಯಾಂಗ್ಳೂರಿಂದ ಹೊಡಿತೀನಿ ಅಂತ ಹೇಳ್ತಾರೆ ಅವರು ಮತ್ತು ಅವ್ರ ಫ್ರೆಂಡು. 2 ಬೈಕ್ ಇಲ್ಲಿಂದ, 12 ಬೈಕ್ ಚಂಡೀಗಢದಿಂದ ರೈಡ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನೋಡೋಣ ಏನೇನಾಗುತ್ತೆ. ಈಗ ಸೀದಾ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಬೈಕ್ನ ನೀಟಾಗಿ ಪ್ಯಾಕ್ ಮಾಡಿಸಿ ಈಗ ಪಾರ್ಸಲ್ ಹಾಕೋದೇ ಇವತ್ತಿನ ಕೆಲಸ. ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಇನ್ನೇನು ಯಾವ ಥರ ಪ್ಯಾಕ್ ಮಾಡ್ತಾರೆ ಅಂತ. ಬನ್ನಿ ಸ್ನೇಹಿತರೆ, ಹೋಗೋಣ ರೈಲ್ವೆ ಸ್ಟೇಷನ್ಗೆ. ಯಶವಂತಪುರ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ಈಗ ಟ್ರೈನ್ ಇರೋದು 2 o'clock, ಬಟ್ ನಮ್ಮ ಬೈಕ್ ಪ್ಯಾಕಿಂಗ್ ಎಲ್ಲ ಆಗಬೇಕಲ್ಲ. ಸೊ ನಮಗೆ 8:30ಗೆ ಕರೆದಿದ್ದಾರೆ. ಸೊ ಇದೇ ಅನಿಸುತ್ತೆ ಗೂಡ್ಸ್ ಟ್ರೈನು, ಮೇ ಬಿ ಗೊತ್ತಿಲ್ಲ. ನಾರ್ಮಲ್ ಟ್ರೈನೇ ಲಾಸ್ಟ್ 2 ಬೋಗಿ ಮಾತ್ರ, 4 ಬೋಗಿ ಮಾತ್ರ ಗೂಡ್ಸ್ ಇದು ಮಾಡ್ತಾರೆ. ಸೊ 2 ಬೋಗಿ ಬಂದು ಪ್ರೈವೇಟ್ ಅಂತೆ, 2 ನಾರ್ಮಲ್ ಅಂತೆ. ಲಾಸ್ಟ್ ಟೈಮ್ ಆಲ್ರೆಡಿ ಒಂದು ವಿಚಾರಿಸ್ಕೊಂಡು ಹೋಗಿದ್ದೀನಿ ನಾನು. ಸೊ ಈಗ ಡೈರೆಕ್ಟ್ ನಮ್ಮ ಡೀಲರ್ ಒಬ್ರು ಇದ್ದಾರೆ, ಅವ್ರಿಗೆ ಕಾಲ್ ಮಾಡಬೇಕು. ಅಲ್ಲಿರೋದು KSB ಟ್ರೈನ್ ಕಾರ್ಗೋ ಕ್ಯಾರಿಯರ್ಸ್. ಡಬ್ಬ ನನ್ನ ಮಕ್ಕಳು, ನಾವು ಇದನ್ನು ತಂದಿಲ್ಲ. ಎಷ್ಟು ಗಾಡಿಗಳಿದಾವೆ ನೋಡು ಗುರು ಟ್ರೈನ್ಗೆ ಹಾಕೋವು. ಯಶವಂತಪುರ ಪಾರ್ಸಲ್ ಆಫೀಸಿಗೆ ಬಂದಿದ್ದೀವಿ. ಸೊ ಈಗ ಸೀದಾ ಹೋಗಿ ಬೈಕ್ನ ಪ್ಯಾಕ್ ಮಾಡಿಸ್ಬೇಕು. ಈ ಥರ ಕ್ಲೀನಾಗಿ ಮಾಡಿಕೊಡ್ತಾರೆ. ತಡಿಯ ಹೇಮಂತ, ಅದಕ್ಕೆ ನಾನು ಹೋಗ್ತೀನಿ ಮುಂದೆ ಅಂದಿದ್ದು. ಸೊ ಇಲ್ಲಿ ಬೈಕ್ ಪ್ಯಾಕಿಂಗ್ಗೆ ಪ್ಯಾಕಿಂಗ್ ಚಾರ್ಜಸ್ ಫಾರ್ ಸ್ಕೂಟರ್ಸ್ ಆ್ಯಂಡ್ ಮೋಟರ್ ಸೈಕಲ್. ಈಗ ನಾರ್ಮಲ್ ಪ್ಯಾಕಿಂಗ್ 443, ಸ್ಪೆಷಲ್ ಪ್ಯಾಕಿಂಗ್ 590 ಅಂತೆ. ಸೊ ಫ್ಯೂಯಲ್ ಇರಬೇಕು ಅನಿಸುತ್ತೆ. ಫ್ಯೂಯಲ್ ಫುಲ್ಲು ಟ್ಯಾಂಕ್ ಖಾಲಿ ಮಾಡಬೇಕು ಆ್ಯಕ್ಚುಲಿ ಟ್ರೈನ್ಗೆ ಹಾಕೋಕ್ಕೆ. ನೋಡೋಣ ಎಷ್ಟಿದೆ ಫ್ಯೂಯಲ್. ಇನ್ನೂ ಇದೆಯಲ್ಲ ಗುರು, ಒಳ್ಳೆ ಮೈಲೇಜ್ ಕೊಡ್ತಾ ಇದೆ ನನ್ನ ಗಾಡಿ. ಒಂದು ಕಡೆ ಖುಷಿ ಆಗ್ತಾಯಿದೆ, ಇನ್ನೊಂದು ಕಡೆ ಬೇಜಾರಾಗುತ್ತೆ. ಯಾಕೆಂದರೆ ಈಗ ಫ್ಯೂಲ್ ಎಲ್ಲ ತೆಗಿಬೇಕು. KSB ಟ್ರೈನ್ ಕಾರ್ಗೋ ಕ್ಯಾರಿಯರ್ಸ್ ಅಲ್ಲ ಹಾಕ್ಲಾ? ಓಕೆ, ಗೋವಿಂದರಾಜ ಸರ್ ಕಡೆಯವರು. ನಿಂದು ಹಾಕು ಫಸ್ಟು ಹೇಮಂತ್ ಗಾಡಿನೇ ಪ್ಯಾಕ್ ಮಾಡ್ಸೋಣ. ಹಾಂ, ಗೊತ್ತಿಲ್ಲ ಬ್ರೋ, ಒಂದೊಂದು ಕಡೆ ಆಲ್ಮೋಸ್ಟ್ ಚಂಡೀಗಢ ಅವೆಲ್ಲ ಬೈಕ್ಸ್ಗಳು. ಹೌದಾ? ನಿನ್ನೆ ಎಷ್ಟು ಗಾಡಿ? ಒಂದಿದ್ದಕ್ಕೆ ಎಷ್ಟು ಹಾಕ್ತೀರಾ? ಓಕೆ, ಅಲ್ಲ ಹಾಂ, ಅಂದಾಜು ಬುಲೆಟ್ ಅಂದರೆ ಎಷ್ಟು ಗಾಡಿ ನಿಲ್ಲಿಸ್ಬೋದು? ಇಷ್ಟು ದಿನ ನಿಲ್ಸಿರಲ್ಲ ನೀವು? ಓಕೆ, ಬೇರೆ ಯಾರು ನಿಮ್ಮ ಓನ್ಲಿ ಪ್ಯಾಕಿಂಗ್? ಏನು ಬೇಡ, ನಮ್ಗೆ ಒಂದೇ ಒಂದು ಸ್ಕ್ರಾಚ್ ಆಗ್ದಂಗೆ ಮಾಡಿಕೊಟ್ಬೇಡ ಸರ್. ಸೊ ಫ್ಯೂಯಲ್ನ ಫುಲ್ಲು ಖಾಲಿ ಮಾಡ್ತಿದ್ದಾರೆ. ಈಗ ಟ್ರೈನಿಗೆ ಹಾಕಬೇಕು ಅಂದರೆ ಮೇಯ್ನು ಫ್ಯೂಯಲ್ ಇರಬಾರ್ದು, ಟ್ಯಾಂಕ್ ಖಾಲಿ ಇರಬೇಕು. ಡ್ರೈ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿ ಟ್ರೈನ್ಗೆ ಹಾಕೋದು. ಬೈಕ್ನ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಫ್ಯೂಯಲ್ ಎಲ್ಲ ಫುಲ್ ಟ್ಯಾಂಕ್ ಡ್ರೈ ಮಾಡಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಫುಲ್ಲು ಒಂದೇ ಒಂದು ಡ್ರಾಪ್ ಪೆಟ್ರೋಲ್ ಇಲ್ದಂಗೆಲ್ಲ ಟ್ಯಾಂಕ್ನ ಡ್ರೈ ಮಾಡ್ತಿದ್ದಾರೆ. ಖಂಡಿತ ತೋರಿಸ್ತೀವಿ, ಜೊತೆಗೆ ನಿಮ್ಮನ್ನ ತೋರಿಸ್ತೀವಿ. ನನ್ನ ನೋಡಿ ಅದೃಷ್ಟ ಬರುತ್ತೆ ಅಂತ ಹೇಳಿ. ಅದಂತೂ ಖಂಡಿತ. ಗಾಯ್ಸ್, ಇದ್ರ ಮೇಲೆ ಒಂದು ಬಬಲ್ ರ್ಯಾಪು ಜೊತೆಗೆ ಆ ಥರ ಒಂದು ಮೂಟೆದಲ್ಲಿ ಕಟ್ಟಿ
ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಆ ಬೈಕ್. ಬಬಲ್ ಟಾಪ್ ಅಂದರೆ ಏನಾಗುತ್ತೆ, ಅಲ್ಲಿ ಚೆಕ್ ಮಾಡ್ತಾರಲ್ವಾ, ಓಕೆ, ಚೆಕ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಅವಾಗ ಒಂದು ಡ್ರಾಪು ಇರಬಾರ್ದು ಒಳಗಡೆ ಇದು ಮಾಡೋಕ್ಕೆ. ಅದಕ್ಕೆ ಬಟ್ಟೆ ಎಲ್ಲ ಹಾಕಿದ್ರಿ. ರೈಲ್ವೆ ಡಿಪಾರ್ಟ್ಮೆಂಟ್ ಹಂಗಾರೆ ಹೆವಿ ಸ್ಟ್ರಿಕ್ಟು. ಪೆಟ್ರೋಲ್ ಗಿಟ್ರೋಲ್ ಬಂತಂದರೆ ಟ್ರೈನಲ್ಲಿ ತಿರ್ಗಾ ಗಾಡಿ ಹತ್ತಲ್ಲ. ಹಾಂ, ಸೊ ಬೆಸ್ಟ್ ನಾವು ಒಂದೇ ಒಂದು ಡ್ರಾಪ್ ಇಲ್ದಂಗೆ ಡ್ರೈವ್ ಮಾಡಬೇಕು. ಇದೇ ಗಾಡಿ ಅಂತಲ್ಲ, ಎಲ್ಲ ಗಾಡಿ. ನಾವು ಒಂದ್ಸಲ ಈಗ ನೀವು ಪ್ರೈವೇಟ್ಗೆ ಹಾಕಾದ್ಮೇಲೆ ಹತ್ತಿ ಸೀಲ್ ಮಾಡಾದ್ಮೇಲೆ ಅದು ಮತ್ತೆ ಡೋರ್ಸ್ ಓಪನ್ ಮಾಡಲ್ಲ. ಇನ್ನು ಚಂದಿಗಾರೆ ಓಪನ್ನು. ನಮ್ಮ ಮುಂದೆನೇ ಈಗ ಇದನ್ನ ಹಾಕ್ಕೊಡ್ತೀರ ನೀವು. ನಾರ್ಮಲ್ಗೆ ಹಾಕಿದ್ರೆ ಮೊದಲೆಲ್ಲ ಇದು ಮಾಡ್ತಾರೆ. ಜಾಸ್ತಿ ಐತೆ ಒಂದು ಅರ್ಧ ಲೀಟ್ರ್ ಇರ್ಬೋದು ಅಷ್ಟೇ. Every day I miss you in the most ordinary ways. I always stop and wonder what would have happened if I stayed. 'Cause without you it's like the ocean, I'm drowning in it. ಟ್ರೈನ್ 2 ಗಂಟೆಗೆ ಇರೋದು. ಸೊ ಟಿಫನ್ ಯಾವ್ದಾರು ಮಾಡೋಣ ಅಂತ ಹೋಗ್ತಾ ಇದ್ವಿ. ನಡೆಯೋರು ಯಾರು ಅಂತ ಅದೊಂದು ಲಗೇಜ್ ಆಟೋ ಬಂತು. ಅಣ್ಣಂಗೆ ಕೇಳಿದ ತಕ್ಷಣ ಡ್ರಾಪ್ ಮಾಡ್ತೀನಿ ಅಂದರು. ಯಶವಂತಪುರ ಶೆಲ್ಬಂಗ್ವರೆಗೂ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ನೋಡಬೇಕು. ಅಣ್ಣ ಯಾವ ಸೈಡ್ ಹೋಗ್ತೀರಾ? ಅಂದರೆ ಯಾವುದೋ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತೀರಾ? ಮೆಟ್ರೋ ಸ್ಟೇಷನ್ ಇಲ್ಲೇ ಬಂತಲ್ಲ. ಹೌದಾ? ಸುಂಕುಟ್ಕಟ್ಟೆ ಆ ಸೈಡ್, ಯಶವಂತಪುರ ಸೈಡಾ? ಹೌದಾ? ಯಶವಂತಪುರಿಂದ ಡೈರೆಕ್ಟ್ ಚಂದಿಗೆ ಟ್ರೈನ್ ಹೊರಟಿದೆ. ಸೊ ಇದೇನೊಂದು 3 ಬೋಗಿ ಇದೆ. ಇದು ಬಂದ್ಬಿಟ್ಟು ಬೈಕ್ಸ್ಗಳನ್ನ ಹಾಕೋಕ್ಕೆ ಅಂತ ಎಲ್ಲ ಟೆಂಡರ್ಗಳು ಕೂತ್ಕೊಂಡು ಮಾಡ್ಕೊಂಡಿರ್ತಾರೆ. ಟ್ರೈನಲ್ಲಿ ನಮ್ಮ ಗಾಡಿ सेफ करो भैया. कौन? नहीं करता. बस यही और कुछ नहीं. बस यही क्या? बस जाएगा. चलो. बस ये कौन तो करते? ಚಂದಿಗಢ ಟ್ರೈನ್ ಹೋಗ್ತಾ ಇದೆ. 2 ಬೈಕು ಸಪ್ರೇಟು. ಏಮಂತ ಇನ್ನೂ ಮುಂದೆ ಬಿಡ್ಲಾ? ಮುಂದೆ अब वीडियो नहीं बनानी है, पैसा भी दो यार. चाय पानी कौन देगा भाई? सील सील रेलवे डालता वो लड़का डाल रहा है. ಸೊ ಗೈಸ್ ನೋಡ್ತಾ ಇರ್ಬೋದು, ನಾವು ಹಾಕಿರೋದ್ರ ಪ್ರೈವೇಟು. ಸೊ ಓನ್ಲಿ 2 ಬೈಕ್ಸ್ ಇರುತ್ತೆ ಇದರಲ್ಲಿ. ಸೊ ಲಾಸ್ಟ್ ಒನ್ ಬಂದ್ಬಿಟ್ಟು ಗೌರ್ಮೆಂಟ್ ಇರುತ್ತೆ. ಅದರಲ್ಲಿ ಒಂದು 5 to 6 ಬೈಕ್ ಹಾಕಿದ್ರು. ಏನಾದರೂ ಕಾಂಟ್ಯಾಕ್ಟ್ ಬೇಕು ಅಂದರೆ ನಾನು ಕೊಡ್ತೀನಿ. ಇವರು ಗೋವಿಂದ್ ಅಂತ, ಇವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ರೈಲ್ವೇಲಿ ಏನೇ ನಿಮಗೆ ಕೆಲಸ ಇದ್ರು